ಶ್ರಾವಣ ಮಾಸದಲ್ಲಿ ಸುಮಂಗಲಿಯರು ಶ್ರದ್ಧೆ ಭಕ್ತಿಯಿಂದ ಆಚರಿಸುವ ವಿಶೇಷ ವ್ರತಗಳಲ್ಲಿ ಮಂಗಳಗೌರಿ ವ್ರತವೂ ಒಂದು. ಗಂಡನ ದೀರ್ಘಾಯುಷ್ಯ, ಕುಟುಂಬದ ಮಂಗಳ ಮತ್ತು ಸುಮಂಗಲಿತನಕ್ಕಾಗಿ ಈ ವ್ರತನ ಆಚರಿಸೋದು. ಹಾಗಾದರೆ ಮಂಗಳಗೌರಿ ವ್ರತ ಹೇಗೆ ಆಚರಿಸೋದು, ಇದಕ್ಕೆ ಬೇಕಾಗಿರೋ ಸಾಮಾನು ಏನೇನು, ಸ್ಟೆಪ್ ಬೈ ಸ್ಟೆಪ್ ನಾನು ಹೇಳ್ತೀನಿ. ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡ್ಕೊಳ್ಳಿ. ಸಂಪ್ರದಾಯದ ಪ್ರಕಾರ ಮಂಗಳಗೌರಿ ವ್ರತನ 5 ವರ್ಷಗಳ ಕಾಲ ಆಚರಿಸೋ ಪದ್ಧತಿ ಇದೆ. ಮೊದಲಿಗೆ ಒಂದು ಮರದ ಪೀಠನ ತಗೊಳ್ಳಿ. ಅದರ ಮೇಲೆ ಹಳದಿ ಅಥವಾ ಕೆಂಪು ಬಣ್ಣದ ವಸ್ತ್ರನ ಹಾಸಿ. ಅದರ ಮೇಲೆ ಅಕ್ಕಿನ ಹರಡಿ ಒಂದು ತಟ್ಟೆನ ಇಟ್ಟು ತಟ್ಟೆ ಮೇಲೆ ಅಷ್ಟದಳ ಪದ್ಮ ರಂಗೋಲಿನ ಬಿಡಿಸ್ಬೇಕು. ಈಗ ಕಳಸನ ಸಿದ್ಧ ಮಾಡ್ಕೊಳ್ಳೋಣ. ಕಳಸಕ್ಕೆ ಅರಿಶಿನ, ಕುಂಕುಮ, ಅಕ್ಷತೆ, ದಕ್ಷಿಣೆ, ಅರಿಶಿಣದ ಕೊಂಬು ಮುಂತಾದ ವಸ್ತುಗಳನ್ನು ಹಾಕಿ ತೆಂಗಿನಕಾಯಿಗೆ ಅರಿಶಿನ ಕುಂಕುಮ ಹಚ್ಚಿ ಅಲಂಕರಿಸಿ. ವೀಳ್ಯದೆಲೆ ಅಥವಾ ಮಾವಿನ ಎಲೆನ ಇಟ್ಟು ಕಳಸನ ಪ್ರತಿಷ್ಠಾಪನೆ ಮಾಡ್ಕೊಳ್ಳಿ. ಕಳಸದ ಹಿಂದೆ ಶಿವ ಪಾರ್ವತಿಯರ ಫೋಟೋನ ಇಟ್ಟು ಕಳಸದ ಮುಂದೆ ಅಚ್ಚು ಬೆಲ್ಲನ ಇಟ್ಟು ಅದರ ಮೇಲೆ ಗೌರಿಯ ವಿಗ್ರಹನ ಪ್ರತಿಷ್ಠಾಪನೆ ಮಾಡಿ. ಗೌರಿಗೆ ಅರಿಶಿನ, ಕುಂಕುಮ, ವಸ್ತ್ರ, ಒಡವೆ ನಿಮ್ಮ ಶಕ್ತಿಗೆ ಮತ್ತು ಇಷ್ಟಕ್ಕೆ ತಕ್ಕಂತೆ ಅಲಂಕಾರ ಮಾಡ್ಕೋಬಹುದು. ಗೌರಿ ಮುಂದೆ ಒಂದು ಜೊತೆ ದೀಪ ಇಡಬೇಕು, ಅಂದರೆ 2 ಜೋಡಿ ದೀಪ ಇಡಬೇಕು. ಮೊದಲನೇ ವರ್ಷ ವ್ರತ ಮಾಡುತ್ತಿದ್ರೆ 16 ವೀಳ್ಯದೆಲೆ 16 ಅಡಿಕೆನ ಕೊಬ್ಬರಿ ಒಳಗಡೆ ಇಟ್ಟು ಪೂಜೆಗೆ ಇಡಬೇಕು. ಮುಂದಿನ 5 ವರ್ಷದಲ್ಲಿ 5 ವೀಳ್ಯದೆಲೆ ಇಟ್ಟರೆ ಸಾಕಾಗುತ್ತೆ. ಆದರೆ ಮೊದಲನೇ ವರ್ಷ 16 ವೀಳ್ಯದೆಲೆನೇ ಇಡಬೇಕು. ಗೌರಿಯ ಹಿಂದೆ ಬಿಚ್ಚೋಲೆ ಮತ್ತೆ ಬಾಗಿನದ ಐಟಮ್ಗಳನ್ನ ನೀಟಾಗಿ ಜೋಡಿಸಿಟ್ಕೋಬಹುದು. ಗೌರಿಯ ಪಕ್ಕದಲ್ಲಿ ನಿಮ್ಮ ಹತ್ರ ಇದ್ರೆ ಗಣಪತಿಯ ವಿಗ್ರಹ ಅಥವಾ ಅರಿಶಿಣದಿಂದ ಮಾಡಿದಂತಹ ಗಣಪತಿಯನ್ನ ಪ್ರತಿಷ್ಠಾಪಿಸಿ ಬಾಳೆಹಣ್ಣು, ವೀಳ್ಯದೆಲೆ, ಅಡಿಕೆ, ತೆಂಗಿನಕಾಯಿ ಮುಂತಾದ ವಸ್ತುಗಳನ್ನ ಇಟ್ಟು ಗಣಪತಿ ಪೂಜೆಗೆ ಸಿದ್ಧ ಮಾಡ್ಕೊಳ್ಳಿ. ಇನ್ನು ಮಂಗಳಗೌರಿ ವ್ರತದಲ್ಲಿ ತಂಬಿಟ್ಟಿನ ದೀಪಗಳಿಗೆ ವಿಶೇಷ ಮಹತ್ವ ಇದೆ. 16 ದೀಪಗಳ ಆಕೃತಿಯಲ್ಲಿ ತಂಬಿಟ್ಟಿಂದ ತಯಾರಿಸಿದ ದೀಪನ ದೇವರಿಗೆ ಆರತಿ ಮಾಡಿ ಗೌರಿ ದೇವಿಗೂ ಕೂಡ ಆರತಿ ಮಾಡಬೇಕು. ನಂತರ ಗೌರಿ ದೇವಿಗೆ ದೃಷ್ಟಿ ತೆಗೆದು ಯಥಾಶಕ್ತಿ ಧೂಪ, ದೀಪ, ನೈವೇದ್ಯಗಳನ್ನ ಸಮರ್ಪಿಸಿಕೊಳ್ಳಿ. ಭಕ್ತಿಯಿಂದ ಪೂಜೆ ಮಾಡಿಕೊಂಡು ಸಮಯ ಇದ್ದರೆ ಗೌರಿ ಹಾಡು, ಅಷ್ಟೋತ್ತರ, ಗೌರಿ ವ್ರತದ ಕಥೆಯನ್ನು ಓದಿ ಅಥವಾ ಕೇಳಿ ಪೂಜೆಯನ್ನು ಸಂಪೂರ್ಣ ಮಾಡ್ಕೋಬಹುದು. ಮರುದಿನ ಬೆಳಗ್ಗೆ ಮತ್ತೆ ಪೂಜೆ ಮಾಡಿ ಕಳಸನ ಕದಲಿಸಿ ಗೌರಿ ವ್ರತನ ಮುಕ್ತಾಯ ಮಾಡ್ಕೊಳ್ಳಿ. ಅಕ್ಕಿ ಮತ್ತೆ ಬಳಸಿರೋ ಇತರ ವಸ್ತುಗಳನ್ನ ಸ್ವಚ್ಛ ಮಾಡಿ ಮುಂದಿನ ಪೂಜೆಗೆ ಎತ್ತಿಟ್ಕೊಳ್ಳಿ. ಆದರೆ ವೀಳ್ಯದೆಲೆ ಮತ್ತೆ ಬೆಲ್ಲನ ಮಾತ್ರ ಪ್ರತಿ ವಾರ ಹೊಸದಾಗಿ ಬದಲಾಯಿಸಬೇಕು, ಅದೇ ಒಳ್ಳೆಯದು. ಮಂಗಳಗೌರಿ ಆಶೀರ್ವಾದದಿಂದ ನಿಮ್ಮ ಮನೆ ಸದಾ ಮಂಗಳ, ಸಂತೋಷ ಹಾಗೂ ಸಮೃದ್ಧಿಯಿಂದ ತುಂಬಿರಲಿ. ಇಷ್ಟು ಮಾಡಿದ್ರೆ ನಿಮ್ಮ ಮೊದಲನೇ ವಾರದ ಮಂಗಳಗೌರಿ ವ್ರತ ಮುಕ್ತಾಯ ಆಗುತ್ತೆ. ಇನ್ನು ಶ್ರಾವಣ ಮುಗಿಯೋವರೆಗೂ ಕೂಡ ಪ್ರತಿ ಮಂಗಳವಾರನೂ ಈ ವ್ರತನ ಮಾಡಬಹುದು. 5 ವರ್ಷ ಮಾಡಲೇಬೇಕು. ಒಂದ್ಸತಿ ಸ್ಟಾರ್ಟ್ ಮಾಡಿದ್ಮೇಲೆ 5 ವರ್ಷ ನೀವು ಕಂಟಿನ್ಯೂ ಮಾಡಲೇಬೇಕಾಗತ್ತೆ. ಮೊದಲನೇ ವರ್ಷ 16 ಎಲೆ 16 ಬಟ್ಟಲಡಿಕೆ, ಆಮೇಲೆ ಮುಂದಿನ ವರ್ಷದಿಂದ 5 ಎಲೆ 5 ಬಟ್ಟಲಡಿಕೆ ಇಟ್ಕೊಂಡ್ರೆ ಸಾಕಾಗತ್ತೆ. ನಿಮಗೆ ಈ ವ್ರತದ ಬಗ್ಗೆ ಇನ್ನೂ ಡೀಟೇಲ್ ಆಗಿ ಬೇಕು ಅಂತ ಅಂದರೆ ಇದ್ರ ಬಗ್ಗೆ ಕೆಲವು ಬುಕ್ಗಳು ಕೂಡ ಇದೆ, ಮಂಗಳಗೌರಿ ವ್ರತ ಅಂತ. ಅದನ್ನು ನೀವು ತಗೊಂಡು ವ್ರತದ ಸಂಪೂರ್ಣ ಮಾಹಿತಿನ ನೀವು ತಗೋಬಹುದು. ಇದು ನನ್ನ ತಿಳುವಳಿಕೆಗೆ ತಕ್ಕ ಹಾಗೆ ನಾನು ತಿಳ್ಕೊಂಡಿರುವಂತಹ ಮಂಗಳಗೌರಿ ವ್ರತದ ಸಂಪೂರ್ಣ ಮಾಹಿತಿ. ಇದರಲ್ಲಿ ಏನಾದರೂ ತಪ್ಪಿದ್ರೆ ಅಥವಾ ಏನಾದರೂ ಮಿಸ್ಟೇಕ್ ಇದ್ದರೆ ಕಾಮೆಂಟಲ್ಲಿ ನನಗೆ ತಿಳಿಸಿ, ನಾನು ಕೂಡ ತಿಳ್ಕೊತೀನಿ. ಇದೇ ಥರ ಹೆಚ್ಚಿನ ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ನ ಪ್ರೆಸ್ ಮಾಡ್ಕೊಳ್ಳಿ. ಶುಭ ದಿನ.